ಹಲೋ ಬಾಯ್ಸ್. ಜಿಮ್ ಹೋಗೋದು ಈಸಿ ಅಂದ್ಕೊಂಡ್ರೆ ಅಷ್ಟೊಂದು ಈಸಿ ಆಗಿದ್ದರೆ ಮನೆಯಲ್ಲಿ ಎಲ್ಲರೂ ಜಿಮ್ಗೆ ಹೋಗ್ತೀವಿ. ಜಿಮ್ಗೆ ಹೋಗೋಕ್ಕೆ ಮೈಂಡ್ ಸೆಟ್ ಆಗಿತ್ತು. ಬಾಡಿ ಬಿಲ್ಡ್ ಮಾಡಬೇಕಪ್ಪ ನಾನು ಅಂತೇಳಿ ಒಂದು ಇಂಟೆನ್ಸಿಟಿ ಇರಬೇಕು. ಮತ್ತು ಅದರಲ್ಲಿ ಭಾಳ ಥರ ಇರುತ್ತೆ. ಸುಮ್ಮನೆ ಹೋಗಿ ಜಿಮ್ ಹೊಡೆಯೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಇಲ್ಲ. ನಾನು ಇವಾಗ 3 ತಿಂಗಳಾಯ್ತು ಜಿಮ್ಗೆ ಹೋಗ್ತಾಯಿದ್ದೆ. ನನಗೆ ಇವಾಗ ಅರ್ಥ ಆಗ್ತಿದೆ ಜಿಮ್ ಅಲ್ಲಿ ಹೋಗಿ ಒಂದು ರೂಮಲ್ಲಿ ವೇಟ್ ಎತ್ತೋದು, ಬಾಡಿ ಬರ್ತಾ ಫಿಸಿಕ್ಸ್ ಶೋ ಮಾಡೋದು ಅಷ್ಟೇ ಅಂದ್ಕೊಂಡಿದ್ದೆ. ಜಿಮ್ ಅಲ್ಲಿ ಹೋಗೋದು, ವಿ ಬರ್ನ್ ದಿ ಮಸಲ್ಸ್, ವಿ ಬ್ರೇಕ್ ದಿ ಮಸಲ್ಸ್. ಆಮೇಲೆ ವಿ ಈಟ್ ಪ್ರೋಟೀನ್, ದೆನ್ ದೇ ಬಿಲ್ಡ್ ಬಾಡಿ. ಬರೀ ಜಿಮ್ ಮಾಡಿದರೆ ಅಷ್ಟೇ ಬಾಡಿ ಬರಲ್ಲ. ಅದರ ತಕ್ಕಾಗೆ ನಾವು ಪ್ರೋಟೀನು ತಗೊಳ್ಬೇಕು, ಚೆನ್ನಾಗಿರೋ ಊಟ ಮಾಡಬೇಕು, ಹೆಲ್ದಿಯಾಗಿರೋ ಊಟ ಮಾಡಬೇಕು. ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟು ಅದನ್ನ ಕರಗಿಸ್ಬೇಕು. ಆಮೇಲೆ ನಮ್ಮ ಬಾಡಿ ಪಾರ್ಟ್ಸು ಶೋ ಅಪ್ ಆಗೋದು. ಸುಮ್ಮನೆ ಖಾಲಿ ಕೂಡೋ ಬದಲು ನಾನು ಜಿಮ್ಗೆ ಹೋಗ್ತಾಯಿದ್ದೀನಿ. ಇವಾಗ 3 ತಿಂಗಳಾಯಿತು. ನನಗೆ ಎಷ್ಟಾಗುತ್ತೋ ಅಷ್ಟು ಕಲ್ತಿದ್ದೀನಿ. ನಾನು ಎಷ್ಟು ಕಲ್ತಿದ್ದೀನೋ ಅಷ್ಟನ್ನು ನಿಮ್ಗೆ ಕಲಿಸ್ತೀನಿ. ಬನ್ನಿ, ಡೈಲಿ ನೋಡಿ ವಿಡಿಯೋನ. ಯಾರೂ ಇನ್ನೂ ಜಿಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಬಾಡಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಬನ್ನಿ ಜಾಯ್ನ್ ಆಗಿ, ಫಾಲೋ ಮಾಡಿ. ನಾನು ತಪ್ಪು ಮಾಡಿದರೆ ನೀವು ಹೇಳಿ, ನಿಮಗೆ ಗೈಡ್ ಮಾಡೋದನ್ನು ನಾನು ಕಲಿತೀನಿ. ದಿನ ಕಲಿತು ನಿಮ್ಗೆ ಕಲಿಸ್ತೀನಿ. ಯಾವ ಥರ ಫಿಸಿಕ್ಸ್ ಮೇಂಟೈನ್ ಮಾಡಬೇಕು, ಯಾವ ಥರ ಪ್ರೋಟೀನ್ ತೊಗೋಬೇಕು, ಯಾವ ಪ್ರೋಟೀನ್ ಬೆಟರು, ಕ್ರಿಯೇಟಿನ್ ತೊಗೋಬೇಕು ಇಲ್ವೋ, ಎಲ್ಲವೂ ಕಲಿತೀನಿ, ಎಲ್ಲವನ್ನೂ ಹೇಳ್ತೀನಿ. ಏನು ಊಟ ಮಾಡಬೇಕು, ಡಯಟ್ ಯಾವ ಥರ, ಬಲ್ಕ್ ಯಾವ ಥರ ಆಗಬೇಕು, ಬಲ್ಕ್ ಇದ್ದವ್ರನ್ನ ಶೇಪಲ್ಲಿ ಯಾವ ಥರ ಬರಬೇಕು, ಎಲ್ಲವೂ ತಿಳ್ಕೊತೀನಿ. ಎಲ್ಲವೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಕೊನೆವರೆಗೂ ನನ್ನ ಜೊತೆ ಇದ್ದರೆ ನೀವು ಸಕ್ಸಸ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ನನ್ನೂ ಸಕ್ಸಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದು ನನ್ನ ಮೊದಲ ವಿಡಿಯೋ. ನಾನು ಇಷ್ಟು ದಿನ ಕೆಲಸ ಮಾಡ್ತಿದ್ದೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಮೇಲೆ ಖಾಲಿ ಕೂಡೋದೇನಂತ ಜಿಮ್ಗೆ ಹೋಗ್ತಾಯಿದ್ದೀನಿ. ನಾನು ಈವ್ನಿಂಗಲ್ಲಿ ಜಿಮ್ಗೆ ಹೋಗ್ಬಿಟ್ಟು 6 ಗಂಟೆಗೆ ಹೋಗಿ 9 ಗಂಟೆವರೆಗೂ ಮಾಡ್ತೀನಿ. ಯಾಕಂದರೆ ಟೈಮ್ ಜಾಸ್ತಿ ತೊಗೊಳ್ತಾಯಿದ್ದೀನಿ. ಬಿಕಾಸ್ ಆಫ್ ಐ ಲರ್ನ್ ಸಮಥಿಂಗ್. ಹೌ ಕ್ಯಾನ್ ಐ ಬಿಲ್ಡ್ ಮೈ ಬಾಡಿ, ಹೌ ಟು ಬ್ಲೈಂಡ್ ಮೈ ಬಾಡಿ, ಮತ್ತು ಯಾವ ಥರ ಹೊಡಿಬೇಕು, ಯಾವ ಥರ ಮಾಡಬೇಕು ಬಾಡಿನ, ಏನು ತೊಗೊಳ್ಬೇಕು, ಬಾಡಿ ಜಿಮ್ ಹೊಡೆದ್ಮೇಲೆ ಏನು ತೊಗೋಬೇಕು, ಜಿಮ್ಗಿನ್ನ ಮುಂಚೆ ಏನು ತೊಗೊಳ್ಬೇಕು, ಅದು ಇಂಪಾರ್ಟೆಂಟ್. ಅದನ್ನು ನಾವು ತೊಗೊಂಡ್ರೆ ಅಷ್ಟೇ ನಮ್ಮ ಬಾಡಿ ಮೇಂಟೈನ್ ಆಗೋದು, ಫಿಸಿಕ್ ಮೇಂಟೈನ್ ಆಗೋದು. ಸುಮ್ಮನೆ ಹೋಗಿ ಹೊಡಿತೀವಿ ಅಂದರೆ ಆಗಲ್ಲ. ಕಡ್ಡಿದ್ದ ದಪ್ಪ ಆಗಬೇಕಪ್ಪ ಅಂದರೆ ಹೋಗಿ ಬರೀ ಜಿಮ್ ಹೊಡೆದ್ರೆ ಆಗಲ್ಲ. ಅದ್ರ ತಕ್ಕಾಗಿ ಊಟ ಮಾಡಬೇಕು, ಅದ್ರ ತಕ್ಕಾಗಿ ತಿನ್ನಬೇಕು. ನಾನು ಅದೇ ಥರ ಮಾಡಿದ್ದೆ. ಮೊದಲಿಗೆ ಸುಮ್ಮನೆ ಜಿಮ್ ಹೊಡೆದ್ರೆ ಬರುತ್ತಪ್ಪ, ಮನೆ ಊಟ ತಿಂದರೆ ಬಂದುಬಿಡುತ್ತೆ. ಏನೋ ಅನ್ನ ಸಾಂಬಾರು ಮಾಡಿರೋದು ತಿಂದರೆ. ನಾನು ಒಬ್ಬನೇ ಏನಿಲ್ಲ, ನನ್ನ ಫ್ರೆಂಡ್ಸ್ ಜೊತೆ ರೂಮಲ್ಲಿರೋದು. ನಮಗೆ ಚಪಾತಿ ಅದು ಏನು ಮಾಡೋಕ್ಕೆ ಬರಲ್ಲ. ಅದೇ ಚಿತ್ರಾನ್ನ, ಎಗ್ ರೈಸು ಬಿಟ್ಟರೆ ಮತ್ತೇನು ಮಾಡೋಕ್ಕೆ ಬರಲ್ಲ. ಅದನ್ನಷ್ಟೇ ತಿನ್ಕೊಂಡು ಬಾಡಿ ಮಾಡ್ತೀನಿ ಅಂದರೆ ಆಗಲ್ಲ. ನಾನು ಫಸ್ಟಿಗೆ ಹೋದಾಗ 54 kg ಇದ್ದೆ. ಜಿಮ್ ಹೊಡಿತಿದ್ದೆ, ಡೈಲಿ ಹೊಡಿತಿದ್ದೆ. 1 ಮಂತಲ್ಲಿ ಹೊಡೆದೆ. ವೇಟೇ ಜಾಸ್ತಿ ಆಗ್ತಿಲ್ಲ ಗೈಸ್, ವೇಟ್ ಜಾಸ್ತಿ ಆಗ್ತಿಲ್ಲ. ನಾನು ಜಿಮ್ ಕೋಚರ್ನ ಕೇಳಿದೆ. ಮತ್ತು ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬರ್ತಿದ್ರು. 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಒಂದು. ಇವಾಗ ಬಿಟ್ಟಿದ್ದ ಮತ್ತು ಸ್ಟಾರ್ಟ್ ಮಾಡಿದ್ದ. ನನ್ನ ಜೊತೆ ಬರ್ತಿದ್ದ. ಅವ್ನು ಹೇಳ್ಕೊಟ್ಟಾಗ ನಾನು ಜಿಮ್ ಹೊಡಿತಿದ್ದೆ. ಬಟ್ he was maintained there
ಡಯಟ್. ಬಟ್ ನನಗೆ ಗೊತ್ತಿರಲಿಲ್ಲ ಡಯಟ್ ಏನಂತ. ನಾನು ಏನೂ ಮಾಡ್ತಿರ್ಲಿಲ್ಲ. ಅವ್ನ ರೂಮೇ ಬೇರೆ, ನನ್ನ ರೂಮೇ ಬೇರೆ. ಅವ್ನು ಊಟ ಮಾಡ್ತಿದ್ದ, ಹೇಳ್ತಿದ್ದ ಈ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು. ನನಗೆ ಗೊತ್ತಿರಲಿಲ್ಲ. ಯಾವಾಗ 1 ಮಂತ್ ಆದಮೇಲೆ ನಾನು ವೇಟ್ ಡೈಲಿ ನೋಡ್ತಿದ್ದೆ. ಡೈಲಿ ಕಡಿಮೆನೇ ಆಗೋದು. ಸ್ಟಾರ್ಟಿಂಗಲ್ಲಿ 1-2 ದಿನ ಜಾಸ್ತಿ ಆದಂಗೆ ಆಯಿತು, ಆಮೇಲೆ ಕಡಿಮೆ ಆಗ್ತಾ ಬಂತು. ನಾನು 50ಕ್ಕೆ ರೀಚ್ ಆದೆ. 50ಕ್ಕೆ ರೀಚ್ ಆದಮೇಲೆ ನನಗೆ ಗೊತ್ತಾಯಿತು ನಾವು ಮಾಡ್ತಿರೋದು ಜಿಮ್ ಅಷ್ಟೇ, ಡಯಟ್ ಮಾಡ್ತಿಲ್ಲ. ಬಾಡಿ ಜಿಮ್ ಮಾಡಿದ್ರೆ ಅಷ್ಟೇ ಬರಲ್ಲ, ಅದರ ಹಿಂದ್ಗಡೆ ಇನ್ನೂ ಡಯಟ್, ನಿದ್ದೆ ಮಾಡಬೇಕು, ಚೆನ್ನಾಗಿರೋ ನಿದ್ದೆ ಮಾಡಬೇಕು, ಚೆನ್ನಾಗಿರೋ ಊಟ ಮಾಡಬೇಕು, ಚೆನ್ನಾಗಿರೋ ಪ್ರೋಟೀನ್ ತೊಗೋಬೇಕು, ಕ್ರಿಯೇಟಿನ್ ತೊಗೊಳ್ಬೇಕು, ಪ್ರೀ ವರ್ಕೌಟ್ ತೊಗೊಳ್ಬೇಕು, ಸೀಡ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು. ಇದೆಲ್ಲ ಇದೆ, ಇನ್ನೂ ಸಿಕ್ಕಾಪಟ್ಟೆ ಇದೆ ಬಾಡಿ ಬಿಲ್ಡಿಂಗಲ್ಲಿ. ನೀವು ಯಾವ ಥರ ಬಾಡಿ ಬೇಕಂತಿದೆ 3 ತಿಂಗಳು 6 ತಿಂಗಳಿಗೆ ಹೋಗೆಲ್ಲ ಬಾಡಿ ಮಾಡ್ತೀನಿ ಅಂದರೆ ಆಗಲ್ಲ. ನೀವು ಎಷ್ಟು ಬಾಡಿ ಮಾಡ್ತಿರೋ, ಎಷ್ಟು ದಿನ ಜಿಮ್ಗೆ ಹೋಗ್ತಿರೋ ಅಷ್ಟು ದಿನ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ, ಮುಂದೇನೂ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳ್ತಿದ್ದೀನಿ, ಯಾವತ್ತು ಫಿಸಿಕ್ ಅನ್ನೋದು ಇಷ್ಟೇ ಅಪ್ಪ ಅನ್ನೋ ಹಾಗಿಲ್ಲ. ಇದಕ್ಕೆ ಡೆಸ್ಟಿನೇಷನ್ ಇಲ್ಲ. ನೀವು ಎಷ್ಟು ಪಡಿತೀರೋ ಅಷ್ಟು ಚೆನ್ನಾಗಿ. 1-2 ತಿಂಗಳು ಹೋಗಿ ನಿಮ್ಗೆ ಆ ಫೀಲಿಂಗ್ ಏನಂತ ಗೊತ್ತಾಗುತ್ತೆ. ಆ ಫೀಲಿಂಗು ಅದು ಬೇರೆ ಲೆವೆಲ್ಲೇ. ಆ ಫೀಲಿಂಗೇ ಬೇರೆ ಲೆವೆಲ್ಲು. ಆ ಫೀಲಿಂಗ್ ಬರ್ಬೇಕು ನಮ್ಮಲ್ಲಿ. ಆ ಫೀಲಿಂಗ್ ಬರುತ್ತೆ, ಅದನ್ನು ಹೊಡೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನನ್ನ ಫಸ್ಟ್ ವಿಡಿಯೋ. ಏನಾದರೂ ತಪ್ಪಾಗಿದ್ದರೆ ಹೇಳಿ, ಕಾಮೆಂಟ್ ಮಾಡಿ. ಏನಾದರೂ ನಿಮಗೆ ಬೇಕಿದ್ದರೆ ಹೇಳಿ, ಕಂಟೆಂಟ್ ನಾನು ಹುಡುಕ್ತೀನಿ, ಮಾಡ್ತೀನಿ. ಇದು ಫಸ್ಟ್ ನಾನು ಕ್ಯಾಮ್ರಾ ಮುಂದೆ ಕೂತು ಮಾತಾಡಿದ್ದು ಫಸ್ಟ್ ಕ್ಲಿಕ್ ನಂದಿದು. ನಾನು ಟ್ರೈ ಕೂಡ ಮಾಡಿಲ್ಲ ಯಾವ ಥರ ಮಾತಾಡ್ತಾರೆ, ಯಾವ ಥರ. ಸುಮ್ಮನೆ ಕೇಳಿದ್ದೆ ಈ ಥರ ಮಾತಾಡಬೇಕು, ಕ್ಯಾಮ್ರಾ ಮುಂದಿಟ್ಕೋ, ಮಾತಾಡು, ಏನು ಬರುತ್ತೋ ಅದನ್ನು ಹೇಳು. ನನಗೇನು ಬರುತ್ತೋ ಅದನ್ನು ಹೇಳಿದ್ದೀನಿ. ಬಟ್ ನಾನು ಟ್ರಯಲ್ ಕೂಡ ಮಾಡಿಲ್ಲ. ಇದೇ ನನ್ನ ಫಸ್ಟ್ ವಿಡಿಯೋ. ಫಸ್ಟ್ ಕ್ಯಾಮ್ರಾ ಆನ್ ಮಾಡಿ ಫಸ್ಟ್ ಈ ಥರ ಇಟ್ಟು ಮಾತಾಡಿದ್ದು ಇದು ಫಸ್ಟ್ನೇ ವಿಡಿಯೋನೇ ಬಿಡ್ತಾಯಿದ್ದೀನಿ ನಾನು. ನೋಡಿ, ಏನಾದರೂ ತಪ್ಪಿದರೆ ಮತ್ತೆ ನಾನು ಟ್ರೈ ಮಾಡ್ತೀನಿ. ಲೆವೆಲ್ ಬೆಸ್ಟ್ ಕಲಿತೀನಿ. ಹೊರಗಡೆ ಅಂತ ಕಲಿತೀನಿ, ಓದ್ತೀನಿ. ನಿಮಗೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ. ನನ್ನಲ್ಲಿ ಏನಾದರೂ ತಪ್ಪಿದರೆ ಹೇಳಿ. ಓಕೆ ಗೈಸ್, ಚೆನ್ನಾಗಿರಿ, ಊಟ ಮಾಡಿ, ಜಿಮ್ ಹೊಡೀರಿ, ಬಾಡಿ ಮೇಂಟೈನ್ ಮಾಡಿ, ಫಿಸಿಕ್ ಮೇಂಟೈನ್ ಮಾಡಿ, ಫೀಲ್ ಮಾಡಿ, ಅದನ್ನ ಫೀಲ್ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗತ್ತೆ ಹೊಡಿಬೇಕು ಹೊಡಿಬಾರ್ದು, ಯಾವ ಥರ ಹೊಡಿಬೇಕು. ಕೇಳಿ, ನಮ್ದು ಒಬ್ಬಂದೇ ಅಲ್ಲ, ಇನ್ನೂ ಸಾಕಷ್ಟು ಜನ ಇದ್ದಾರೆ ಲೈನಲ್ಲಿ. ಅವ್ರದ್ದೆಲ್ಲ ಕೇಳಿ. ಡೈಲಿ ಆ ವಿಡಿಯೋ ನೋಡ್ಬೇಕು, ಈ ವಿಡಿಯೋ ನೋಡಿ ಅವ್ರು ಯಾವ ಥರ ಹೊಡಿತಿದ್ದಾರೆ, ಇವ್ರು ಯಾವ ಥರ ಹೊಡಿತಿದ್ದಾರೆ, ಅದೆಲ್ಲ ಬರೋದೇ ಇಲ್ಲ. ನೋಡ್ಬೇಕಷ್ಟೇ ನಿಮಗೆ ಯಾವ್ದು ಫಿಟ್ ಆಗ್ತಿದೆಯೋ, ನಿಮಗೆ ಯಾವ್ದು ಚೆನ್ನಾಗಿ ಬರ್ತಾಯಿದೆಯೋ, ರಿಸಲ್ಟ್ ಯಾವ್ದು ಚೆನ್ನಾಗಿದೆ ಅದನ್ನೊಂದೇ ಟ್ರೈ ಮಾಡಿ ಗೈಸ್. ಓಕೆ ಗೈಸ್, ಬಾಯ್, ಗುಡ್ ನೈಟ್ ಗೈಸ್, ಗುಡ್ ನೈಟ್. ನಾನು ರಾತ್ರಿ ಏನೋ ಮೋಟಿವೇಟ್ ಆಗಿ ವಿಡಿಯೋ ಮಾಡಿದ್ದೆ. ಓಕೆ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.